ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯ ತವಕಿಂ ವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧಯ ಪ್ರಭು ಟಿವಿ9 ಡಿಜಿಟಲ್ ವಾಹಿನಿಯ ವಾರಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಈ ವಾರದಲ್ಲಾಗ್ತಕ್ಕಂಥ ಆಗುಹೋಗುಗಳು, ದ್ವಾದಶ ರಾಶಿಗಳ ಫಲಾಫಲ, ಹಾಗೆ ಕಾರ್ಯಕ್ರಮಗಳ ವಿವರಗಳಿರ್ಬೋದು, ಹಾಗೆ ತಿಥಿಗಳ ಫಲ ಇರ್ತಕ್ಕಂಥದ್ದು, ಹಾಗೆ ಗ್ರಹಗಳ ಸ್ಥಿತಿಗತಿಗಳ ವಿಷಯಗಳನ್ನು ತಿಳಿಸ್ಕೊಡ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮವೇ ವಾರಭವಿಷ್ಯ. ಇನ್ನು ಈ ವಾರದಲ್ಲಿ ವಿಶ್ವಾವಸನಾಮ ಸಂವತ್ಸರ, ದಕ್ಷಿಣಾಯನ, ಮಾರ್ಗಶಿರ ಮಾಸ, ಹೇಮಂತ ಋತು, ಶುಕ್ಲ ಪಕ್ಷ, ಹಾಗೆ ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ ಇರ್ತಕ್ಕಂಥದ್ದು. ಇನ್ನು ತಾರೀಕು 24/11/2025 ತಾರೀಕು 30/11/2025 ತನಕ ಈ ವಾರದಲ್ಲಿ ವಿನಾಯಕ ಚತುರ್ಥಿ ಬರ್ತಕ್ಕಂಥದ್ದು. ಹಾಗೆ ಆನೆಗುಡ್ಡದಲ್ಲಿ ರಥೋತ್ಸವ ನಡೀತಕ್ಕಂಥದ್ದು, ಉಡುಪಿಯಲ್ಲಿ ಚಂದ್ರಮೌಳೇಶ್ವರ ರಥೋತ್ಸವ ನಡೀತಕ್ಕಂಥದ್ದು, ಹಾಗೆ ಸುಬ್ರಹ್ಮಣ್ಯ ಪಂಚಮಿ ಇರ್ಬೋದು, ಹಾಗೆ ಚಂಪಾ ಷಷ್ಠಿ, ಸುಬ್ರಹ್ಮಣ್ಯ ಷಷ್ಠಿ ಇರ್ತಕ್ಕಂಥದ್ದು ಕೂಡ ಈ ವಾರದಲ್ಲಿರುತ್ತೆ. ಇನ್ನು ಮಾರ್ಗಶಿರ ಮಹಾಲಕ್ಷ್ಮಿಯ ವ್ರತವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಸಹ ಈ ವಾರದಲ್ಲಾಗಿರುತ್ತೆ. ಶಿರಾಲಿಯಲ್ಲಿ ರಥ ಇರ್ಬೋದು, ಮಂಗಳೂರಲ್ಲಿ ರಥ ಇರ್ಬೋದು, ಹಾಗೆ ಸೂರ್ಯ ವ್ರತವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು, ಹಾಗೆ ದೊಡ್ಡಬಳ್ಳಾಪುರದಲ್ಲಿ ವೆಂಕಟೇಶ್ವರನ ರಥೋತ್ಸವ ನಡೀತಕ್ಕಂಥದ್ದು ಸಹ ಈ ವಾರದಲ್ಲಾಗಿರುತ್ತೆ. ಇನ್ನು ಈ ವಾರದ ಗ್ರಹಗಳ ಸ್ಥಿತಿಗಳನ್ನು ನೋಡಕ್ಕೆ ಹೋದಾಗ ಶನಿ ಗ್ರಹ ಯಥಾವಿಧಿಯಾಗಿ ಮೀನರಾಶಿಯಲ್ಲಿ, ಹಾಗೆ ರಾಹು ಗ್ರಹ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ, ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ, ಕೇತು ಗ್ರಹ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ಇನ್ನು ಶುಕ್ರ ಗ್ರಹ ಇದೇ 26ನೇ ತಾರೀಕು 11ನೇ ತಿಂಗಳು ಶುಕ್ರ ಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶ ಆಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಶನಿ ಗ್ರಹ ಇಲ್ಲಿ 138 ದಿನ ವಕ್ರಿಯಾಗಿದ್ದಂತಹ ಶನಿಗ್ರಹ ಈಗ ನೇರವಾಗಿ ಡೈರೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು 28ನೇ ತಾರೀಕು 11ನೇ ತಿಂಗಳು 9 ಗಂಟೆ ಬೆಳಗಿನ ಜಾವ 9:20 ನೇರ ಸಂಚಾರವನ್ನು ಕೂಡ ಪ್ರಾರಂಭ ಮಾಡ್ತಾ ಇದೆ. ಇನ್ನು ಈ ವಾರದಲ್ಲಿ ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನಂಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇನ್ನು ಈ ವಾರದ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ ಈ ವಾರದಲ್ಲಿ 5 ರಿಂದ 6 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು, ಧನ ಯೋಗ ಇರ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಹಾಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತಕ್ಕಂಥದ್ದು, ಯೋಜನೆಗಳಿಗೆ ಮನ್ನಣೆ ಸಿಗ್ತಕ್ಕಂಥ ಯೋಗ, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗತ್ತೆ. ಮನೆ ಕಟ್ಕೊಳ್ಳೋಕ್ಕೆ ಅಥವಾ ಸೈಟ್ ತೊಗೊಳ್ಳೋಕ್ಕೆ ಆತುರದ ನಿರ್ಧಾರಗಳು ಬೇಡ, ಆದರೂ ಕೂಡ ನಿಮಗೆ ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಫಲ ಸಿಗ್ತಕ್ಕಂಥದ್ದು, ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು, ಸ್ವಲ್ಪ ಸಾಲ ತೀರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಾ. ಶಿಕ್ಷಣಾರ್ಥಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು, ಬಹುದಿನಗಳಿಂದ ಇದ್ದಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದು ಇರುತ್ತೆ. ಶತ್ರುಗಳು ಮಿತ್ರರಾಗ್ತಕ್ಕಂಥ ಯೋಗ, ಆಕಸ್ಮಿಕ ಪ್ರಯಾಣ ಯೋಗ ಇರ್ಬೋದು. ಇನ್ನು ಮಹಿಳೆಯರಿಗೆ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು, ಆಭರಣ ಇರ್ಬೋದು ಅಥವಾ ಸಾಲ ಇರ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲಿ ಹಣ ಯೋಗ ಇರತಕ್ಕಂತಹ ಒಂದು ಯೋಗ ಸಹ ಮೇಷರಾಶಿಯವರಿಗಿರುತ್ತೆ. ಇನ್ನು ಮೇಷರಾಶಿಯವರಿಗೆ ಹೊಸಬರ ಪರಿಚಯ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ವಾಹನ ಯೋಗ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಕೂಡ ಬಂದರೂ ಸಹ ವಾರದ ಕಡೆಯ ಭಾಗದಲ್ಲಿ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು ಆಗಿರುತ್ತೆ. ಸರ್ಕಾರಿ ನೌಕರರು ಒಳ್ಳೆಯದಾಗುತ್ತೆ. ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಕಾನೂನು ವಿಷಯಗಳಲ್ಲಿ ಮೇಷರಾಶಿಯವರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಉತ್ತರ ಮತ್ತು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಕೇಸರಿ ಮತ್ತು ಕೆಂಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 3 ಮತ್ತು 9 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಇನ್ನು ಈ ರಾಶಿಯವರು ತೊಗರಿಬೇಳೆ, ಸಕ್ಕರೆ, ಕೆಂಪು ಹೂಗಳನ್ನು ಈ ವಾರದಲ್ಲಿ ದಾನ ಮಾಡಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಿಷ್ಣು ದೇವಾಲಯವನ್ನು ದರ್ಶನ ಮಾಡ್ಕೊಳ್ಳಿ. ಈ ವಾರದಲ್ಲಿ ವಿಷ್ಣು ದೇವಾಲಯವನ್ನು ದರ್ಶನ ಮಾಡ್ಕೊಳ್ಳಿ. ಯಾಕೆಂದರೆ ಮಾರ್ಗಶಿರ ಮಾಸದಲ್ಲಿ ಬಹಳಷ್ಟು ಇಷ್ಟವಾದಂತಹ ಒಂದು ಮಾರ್ಗಶಿರದ ಅಧಿದೇವತೆ ಕೂಡ ವಿಷ್ಣುನೇ ಆಗಿರುತ್ತೆ. ವಿಷ್ಣು ದೇವಾಲಯವನ್ನು ದರ್ಶನ ಮಾಡ್ಕೊಳ್ಳಿ. ತೊಗರಿಬೇಳೆ ಇರ್ಬೋದು, ಸಕ್ಕರೆಯನ್ನು ದಾನ ಮಾಡ್ತಕ್ಕಂಥದ್ದು, ಕೆಂಪು ಹೂಗಳನ್ನು ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ವಾರದಲ್ಲಿ ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ, ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ. ವಿಷ್ಣು ದರ್ಶನ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಗ್ರಹ ಸಹ 26ನೇ ತಾರೀಕು ಶುಕ್ರ ಗ್ರಹ ವೃಶ್ಚಿಕ ರಾಶಿಗೆ ಒಂದು ಪ್ರಯಾಣ ಬೆಳೆಸ್ತಾ ಇರ್ತಕ್ಕಂಥದ್ದು. ಹಾಗೆ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ 6 ರಿಂದ 7 ಗ್ರಹಗಳ ಶುಭ ಫಲ ಆಗ್ತಕ್ಕಂಥದ್ದು. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ. ಕುಟುಂಬಗಳಲ್ಲಿ ಬಾಂಧವ್ಯಗಳು ತುಂಬ ಚೆನ್ನಾಗಿರುತ್ತೆ. ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೀರಾ. ಹಳೆಯ ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು, ಆಕಸ್ಮಿಕ ಧನ ಯೋಗ ಇರತಕ್ಕಂಥದ್ದು, ವಾಹನ ಯೋಗ ತುಂಬ ಚೆನ್ನಾಗಿದೆ. ಆರೋಗ್ಯ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದಾಗಿರುತ್ತೆ. ವಿದೇಶ ಯೋಗ ಇರತಕ್ಕಂಥ ಒಂದು ಯೋಗ, ಹಾಗೆ ರಾಜಕೀಯವಾಗಿ ತಮಗೆ ಒಳ್ಳೆಯ ಅನುಕೂಲಗಳು ಸಿಗ್ತಕ್ಕಂಥ ಸಾಧ್ಯತೆ ವೃಷಭ ರಾಶಿಯವರಿಗಿರುತ್ತೆ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ಶಿಕ್ಷಣಾರ್ಥಿಗಳಿಗೆ ತುಂಬ ಒಳ್ಳೆಯದಾಗುತ್ತೆ. ಸಿನಿಮಾ ನಟರು, ಕಲಾವಿದರು, ಪತ್ರಕರ್ತರು ಇವರಿಗೆಲ್ಲ ಸಾಕಷ್ಟು ಸಾಹಿತಿಗಳು ಇವರಿಗೆಲ್ಲ ಶುಭ ಇರತಕ್ಕಂಥ ಒಂದು ವಾರ ಕೂಡ ಇದಾಗಿರುತ್ತೆ.
ಪಿತ್ರಾರ್ಜಿತ ಆಸ್ತಿಗಳ ವಿಚಾರದಲ್ಲಿ ಆತುರದ ನಿರ್ಧಾರ ತಗೋಬೇಡಿ. ಕೋಪತಾಪಗಳಿಗೆ ಹೆಚ್ಚು ಒಳಗಾಗ್ತಕ್ಕಂಥದ್ದು ಅಷ್ಟು ಶುಭ ಕೂಡ ಅಲ್ಲ. ಹಾಗೆಯೇ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ವಿವಾಹ ವಿಷಯಗಳಲ್ಲೂ ಕೂಡ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ಹಾಗೆ ಬ್ಯಾಂಕ್ ಸಾಲವನ್ನು ಕೂಡ ಸ್ವಲ್ಪ ತೀರಿಸ್ಕೊಳ್ಳೋಕ್ಕೆ ಈ ವಾರದಲ್ಲಿ ಸಾಕಷ್ಟು ಯೋಗ ಇರತಕ್ಕಂತಹ ವಾರ ಸಹ ವೃಷಭ ರಾಶಿಯವರಿಗಾಗಿರುತ್ತೆ. ಈ ವಾರದಲ್ಲಿ ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಾಗೆ ಬಿಳಿ ಮತ್ತು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 2 ಮತ್ತು 5 ಅದೃಷ್ಟದ ಸಂಖ್ಯೆಗಳು ಕೂಡ ಆಗಿರ್ತಕ್ಕಂಥದ್ದು. ಈ ವಾರದಲ್ಲಿ ಸಾಧ್ಯವಾದರೆ ಬಿಳಿಯ ಹೂಗಳನ್ನು ದಾನ ಮಾಡ್ತಕ್ಕಂಥದ್ದು, ತುಳಸಿಯನ್ನು ವಿಷ್ಣು ದೇವಾಲಯದಲ್ಲಿ ಕೊಟ್ಟು ಬರೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಅವರೇ ಬೇಳೆಯಿಂದ ಮಾಡಿದಂತಹ ಅವರೆಕಾಯಿ, ಅವರೇ ಬೇಳೆ ಇದರಿಂದ ಮಾಡಿದಂಥ ಪದಾರ್ಥಗಳನ್ನು ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ವಾರದಲ್ಲಿ ವೃಷಭ ರಾಶಿಯವರಿಗಿರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸಾಧ್ಯವಾದಷ್ಟು ವೃಷಭ ರಾಶಿಯವರು ಈ ವಾರದಲ್ಲಿ ಹನುಮನ ದರ್ಶನ ಮಾಡ್ಕೊಳ್ಳಿ. ಹನುಮನ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಬುಧ ಮಿಥುನ ರಾಶಿಯವರಿಗೆ 5 ರಿಂದ 6 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ಅನಿರೀಕ್ಷಿತವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸಾಧ್ಯತೆ, ತುಂಬ ಬೇಕಾದವರ ನೋವಿನಲ್ಲಿ ಸ್ಪಂದಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಆದರೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ವೈಯಕ್ತಿಕವಾಗಿ ಧನ ಯೋಗ ಇರತಕ್ಕಂಥದ್ದು, ಹೆಚ್ಚಿನ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋಗ್ತಕ್ಕಂಥ ಯೋಗ ಇರ್ಬೋದು, ವಾಹನ ತಗೊಳ್ತಕ್ಕಂಥದ್ದು, ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ. ಮನೆ ಸೈಟ್ ವಿಚಾರವಾಗಿ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ, ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ. ಹೆಂಡತಿಯ ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು. ಹಾಗೆಯೇ ಈ ರಾಶಿಯವರಿಗೆ ಆಕಸ್ಮಿಕ ಧನ ಯೋಗ ಇರತಕ್ಕಂಥದ್ದು, ಕಾನೂನು ವಿಷಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ ಸಹ ಇರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ಭಾಳಷ್ಟು ಶುಭ ಆಗಿರುತ್ತೆ. ಹೂಡಿಕೆಯ ವಿಚಾರದಲ್ಲೂ ಕೂಡ ಭಾಳಷ್ಟು ಶುಭ ಫಲಗಳಿರ್ತಕ್ಕಂಥದ್ದು. ಮಕ್ಕಳಿಂದ ಶುಭ ಸಮಾಚಾರವನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ, ಅದು ಕೂಡ ಸಿಗ್ತಕ್ಕಂಥ ಯೋಗ ಸಹ ಮಿಥುನ ರಾಶಿಯವರಿಗಿರುತ್ತೆ. ಆದರೆ ಹಳೆಯ ಕಾಯಿಲೆ ಬಗ್ಗೆ ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳೋದು, ಔಷಧಿಗಳ ಬಗ್ಗೆ ಹೆಚ್ಚು ಗಮನವನ್ನು ತಾವು ಕೊಟ್ಟಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಈ ರಾಶಿಯವರಿಗೆ ಸಂತಾನ ಫಲ, ಕೆಲವರಿಗೆ ಮಕ್ಕಳ ಯೋಗ ಸಹ ಮಿಥುನ ರಾಶಿಯವರಿಗೆ ಇರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಮಹಿಳೆಯರಿಗೆ ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಮೇಲಧಿಕಾರಿಗಳ ಜೊತೆ ಒಳ್ಳೆ ಬಾಂಧವ್ಯಗಳಿರ್ತಕ್ಕಂಥ ಒಂದು ವಾರ ಸಹ ಮಿಥುನ ರಾಶಿಯವರಿಗಿರುತ್ತೆ. ಇನ್ನು ಈ ವಾರದಲ್ಲಿ ಸಾಧ್ಯವಾದಷ್ಟು ಹಸಿರು ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 4 ಮತ್ತು 8 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಗಳು ಭಾಳಷ್ಟು ಶುಭಕರವಾಗಿರ್ತಕ್ಕಂಥ ಒಂದು ವಾರ ಸಹ ಮಿಥುನ ರಾಶಿಯವರಿಗಾಗಿರುತ್ತೆ. ಹೆಸರು ಬೇಳೆ ಇರ್ಬೋದು, ಬಿಳಿಯ ವಸ್ತ್ರ, ಹೆಸರು ಬೇಳೆ, ಹಾಗೆ ಈ ವಾರದಲ್ಲಿ ಸಾಧ್ಯವಾದಷ್ಟು ಯಾರಿಗಾದರೂ ವೃದ್ಧರಿಗೆ ಒಂದು ಬೆಡ್ಶೀಟ್, ಯಾಕೆಂದರೆ ಈಗ ಸೀಸನ್ನು ಹಾಗೆ ಇದೆ, ಒಂದು ಬೆಡ್ಶೀಟನ್ನು ದಾನ ಮಾಡೋದು, ಹೆಸರು ಬೇಳೆಯಿಂದ ಮಾಡಿದಂಥ ಪದಾರ್ಥವನ್ನು ದಾನ ಮಾಡೋದು, ಬಿಳಿಯ ವಸ್ತುಗಳನ್ನು ದಾನ ಮಾಡ್ತಕ್ಕಂಥದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಮಿಥುನ ರಾಶಿಯವರಿಗಿರುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗೆ ಇರ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಹಾಗೆ ಮಿಥುನ ರಾಶಿಯವರು ಈ ವಾರದಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಓಂ ಶರವಣ ಭವಾಯ ನಮಃ, ಓಂ ಶರವಣ ಭವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ 6 ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಆಕಸ್ಮಿಕ ಒಂದು ಧನ ಯೋಗ ಇರತಕ್ಕಂಥದ್ದು, ಸಾಮಾಜಿಕ ಸ್ಥಾನಮಾನದಲ್ಲಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು, ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಶುಭ ಆಗುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ. ಆತ್ಮಸ್ಥೈರ್ಯ ತುಂಬ ಚೆನ್ನಾಗಿರುತ್ತೆ. ಲೋನ್ ಬರ್ತಕ್ಕಂಥ ಸಾಧ್ಯತೆ, ಶತ್ರುಗಳು ಮಿತ್ರರಾಗ್ತಕ್ಕಂಥ ಯೋಗ, ಮಕ್ಕಳ ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಬಹುದಿನಗಳಿಂದ ಕಾಯ್ತಾ ಇರತಕ್ಕಂಥ ಕೆಲಸಗಳು ಪರಿಪೂರ್ಣ ಆಗ್ತಕ್ಕಂಥದ್ದು, ಹಾಗೆ ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥ ಯೋಗ, ಕೆಲವರಿಗೆ ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ, ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥದ್ದು, ವಾಹನದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಈ ವಾರದಲ್ಲಿ ಸಾಕಷ್ಟು ಶುಭ ಫಲಗಳನ್ನು ಕೂಡ ಕೊಡುತ್ತೆ. ಬಿಳಿ ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. 2 ಮತ್ತು 6 ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥದ್ದು. ಸಾಧ್ಯವಾದಷ್ಟು ಕರ್ಕಾಟಕ ರಾಶಿಯವರು ಈ ವಾರದಲ್ಲಿ ಮೊಸರನ್ನು ದಾನ ಮಾಡ್ತಕ್ಕಂಥದ್ದು, ಹಾಲಿನ ಅನ್ನ ದಾನ ಮಾಡ್ತಕ್ಕಂಥದ್ದು, ಹಾಗೆ ವಸ್ತ್ರಗಳನ್ನು ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಶಿವನ ದೇವಸ್ಥಾನವನ್ನು ದರ್ಶನ ಮಾಡ್ಕೊಳ್ಳಿ. ಓಂ ನಮೋ ಭಗವತೆ ರುದ್ರಾಯ ಅಥವಾ ಓಂ ನಮಃ ಶಿವಾಯ ಶಿವನ ಮಂತ್ರ ಹೇಳ್ಕೊಳ್ಳೋದು, ಶಿವನ ದೇವಾಲಯವನ್ನು ದರ್ಶನ ಮಾಡ್ಕೊಳ್ಳೋದ್ರಿಂದ ಈ ವಾರದಲ್ಲಿ ನಿಮಗೆ ಸಾಕಷ್ಟು ಶುಭ ಫಲಗಳು ಕೂಡ ಸಿಗುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ ಈ ವಾರದಲ್ಲಿ 6 ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು.
ಕೆಲವರಿಗೆ ಉದ್ಯೋಗ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಯೋಗ, ಎಲ್ಲೋ ಒಂದು ಕಡೆ ವೈರಾಗ್ಯ ಉಂಟಾಗ್ತಕ್ಕಂಥದ್ದು, ಸಾಕಪ್ಪ ಜೀವನನೋ ಅಂತಕ್ಕಂಥ ಭಾವನೆಗಳು ಕೂಡ ಬರ್ತಕ್ಕಂಥದ್ದು, ಕುಟುಂಬದಲ್ಲಿ ಸಾಕಷ್ಟು ಸಪೋರ್ಟ್ ಇರ್ತಕ್ಕಂಥದ್ದು, ತುಂಬ ನಿಮ್ಮ ಪರಿವಾರ ಸಮೇತ ಎಲ್ಲರ ಸಪೋರ್ಟ್ ಇರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ವ್ಯಾಪಾರದಲ್ಲಿ ಶುಭ ಆಗುತ್ತೆ, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೀರಾ. ಸ್ವಲ್ಪ ಲವಲವಿಕೆಯ ವಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಯಾಕೆಂದರೆ ಹಣಕಾಸಿನ ವಿಚಾರದಲ್ಲಿ ಈ ವಾರ ಪೂರ್ತಿ ನಿಮಗೆ ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥ ಯೋಗ, ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು, ಹಾಗೆ ಕಾನೂನು ವಿಷಯಗಳಲ್ಲೂ ಕೂಡ ಶುಭ ನಿರೀಕ್ಷೆ ಅಥವಾ ಶುಭ ಫಲಗಳು ಕೂಡ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಒತ್ತಡಗಳು ಕಡಿಮೆ ಆಗುತ್ತೆ, ಗೊಂದಲಗಳು ಕಡಿಮೆ ಆಗುತ್ತೆ, ಅವಕಾಶಗಳು ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ಆದಷ್ಟು ಅದೃಷ್ಟವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು, ಬಂಧುಗಳ ಜೊತೆ ಒಳ್ಳೆಯ ಯೋಗ ಇರತಕ್ಕಂತಹ ಒಂದು ವಾರ ಕೂಡ ಇದಾಗಿರುತ್ತೆ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಮನೆ ಅಥವಾ ಸೈಟ್ ತೊಗೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಾ. ಭೂಮಿಯ ವಿಚಾರಗಳಲ್ಲೂ ಕೂಡ ತುಂಬ ಶುಭ ಫಲಗಳು ಸಿಗ್ತಕ್ಕಂಥ ವಾರ ಸಹ ಸಿಂಹ ರಾಶಿಯವರಿಗಾಗಿರುತ್ತೆ. ಈ ವಾರದಲ್ಲಿ ಈ ರಾಶಿಯವರು ಕೋಪತಾಪಗಳಿಗೆ ಹೆಚ್ಚು ಒಳಗಾಗ್ತಕ್ಕಂಥದ್ದು, ಹಳೆಯ ವಿಷಯಗಳ ಬಗ್ಗೆ ಚರ್ಚೆಗಳು, ವಾದ ವಿವಾದಗಳಿಗೆ ಹೆಚ್ಚು ಅವಕಾಶವನ್ನು ಕೊಡಬೇಡಿ. ಹಾಗೆಯೇ ಕೆಂಪು ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 1 ಮತ್ತು 6 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಪೂರ್ವ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಗೋಧಿ ಇರ್ಬೋದು, ಕೆಂಪು ಹೂವು ಮತ್ತು ಬೆಲ್ಲದ ಪಾಯಸವನ್ನು ಈ ವಾರದಲ್ಲಿ ನೀವು ದಾನ ಮಾಡಿದ್ದೆ ಆದರೆ ಅದರಿಂದ ನಿಮಗೆ ಶುಭ ಫಲಗಳು ಕೂಡ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಸಿಂಹ ರಾಶಿಯವರಿಗಿರುತ್ತೆ. ಈ ರಾಶಿಯವರು ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದು, ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಪ್ರಿಯೋಭಾನು ಅಂತೀವಿ. ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅಶ್ವತ್ಥ ವೃಕ್ಷ ದರ್ಶನವನ್ನು ಮಾಡ್ಕೊಳ್ಳಿ. ಓಂ ಭಾಸ್ಕರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ, ರಾಶಾಧಿಪತಿಯಾಗಿರ್ತಕ್ಕಂಥ ಬುಧ. ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ 5 ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಹಿರಿಯರ ಸಹಕಾರ ತುಂಬ ಚೆನ್ನಾಗಿರುತ್ತೆ, ಅನಿಸಿಕೆಗಳಿಗೆ ಮನ್ನಣೆ ಸಿಗುತ್ತೆ, ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥ ಸಾಧ್ಯತೆ. ಕೆಲವು ಅಪವಾದಗಳು ಕೂಡ ಈ ವಾರದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಸಹೋದರರ ಪ್ರೀತಿ ಜಾಸ್ತಿ ಆಗ್ತಕ್ಕಂಥ ಯೋಗ, ಮಕ್ಕಳ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥದ್ದು, ಪಾಲುದಾರಿಕೆಯಲ್ಲಿ ಸ್ವಲ್ಪ ಅನುಮಾನಗಳು ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ವಾಹನ ಯೋಗ ಚೆನ್ನಾಗಿದೆ, ಪ್ರಯಾಣ ಯೋಗ, ಆಕಸ್ಮಿಕ ದೂರ ಪ್ರಯಾಣ ಯೋಗ ಕೂಡ ಇರತಕ್ಕಂಥದ್ದು. ಏನಾದರೂ ವಸ್ತುವನ್ನು ಕಳ್ಕೊಳ್ಳೋ ಸಾಧ್ಯತೆ ಇರೋದ್ರಿಂದ ಕನ್ಯಾ ರಾಶಿಯವರು ಒಂಚೂರು ಜಾಗೃತಿಯಾಗಿರಬೇಕಾಗಿರುತ್ತೆ. 5 ರಿಂದ 6 ಗ್ರಹಗಳ ಶುಭ ಫಲ ಸಹ ಇರುತ್ತೆ. ಆಸ್ತಿಯ ಕಲಹ, ಹಳೆಯ ಆಸ್ತಿಯ ಕಲಹ ಮತ್ತೆ ಉಲ್ಬಣ ಆಗ್ತಕ್ಕಂಥದ್ದು. ಹಾಗೆಯೇ ಈ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ಸುಮ್ಮನೆ ಅಪವಾದ, ಯಾರ್ದೋ ತಪ್ಪು ಮಾಡಿರ್ತಾರೆ, ಆದರೆ ನಿಮಗೆ ಅದರ ಒಂದು ಪ್ರಭಾವ ಬೀರ್ತಕ್ಕಂಥ ಒಂದು ಸಾಧ್ಯತೆ ಸಹ ಕನ್ಯಾ ರಾಶಿಯವರಿಗಿರೋದ್ರಿಂದ ಜಾಗೃತಿಯಾಗಿರಿ. ಲೇವಾದೇವಿಗಳಲ್ಲಿ ಜಾಗೃತಿಯಾಗಿರಿ, ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿದ್ದಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಗೊಂದಲಗಳು ಕೂಡ ಸ್ವಲ್ಪ ಹೆಚ್ಚು ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಉದ್ಯೋಗದಲ್ಲಿ ಬದಲಾವಣೆ, ವ್ಯಾಪಾರಸ್ಥರಿಗೆ ಶುಭ ಆಗ್ತಕ್ಕಂಥ ಯೋಗ ಸಹ ಕನ್ಯಾ ರಾಶಿಯವರಿಗಿರುತ್ತೆ. ಕನ್ಯಾ ರಾಶಿಯವರಿಗೆ ಒಂಚೂರು ಅನುಮಾನಗಳು ಹೆಚ್ಚಾಗಿ ಇಟ್ಕೊಂಡಿದ್ದೆ ಆದರೆ ಈ ವಾರದಲ್ಲಿ ಮಾನಸಿಕ ಹಿಂಸೆಗಳನ್ನು ಕೂಡ ಅನುಭವಿಸಬೇಕಾಗಿರುತ್ತೆ. ಈ ರಾಶಿಯವರು ಕೆಂಪು ಮತ್ತು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 3 ಮತ್ತು 7 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಈ ರಾಶಿಯವರು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಎಳ್ಳಿನ ದೀಪ ಇರ್ಬೋದು, ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು, ನಿಂಬೆ ಹಣ್ಣುಗಳನ್ನು ದೇವಿಯ ದೇವಸ್ಥಾನಕ್ಕೆ ಹಾರವಾಗಿ ಕೊಡೋದ್ರಿಂದ, ನಿಂಬೆ ಹಣ್ಣಿನ ಹಾರವನ್ನು ದೇವಿಯ ದೇವಸ್ಥಾನದಲ್ಲಿ ಕೊಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥದ್ದು. ದೇವಿಯ ದೇವಸ್ಥಾನ, ಶಕ್ತಿ ದೇವಿಯ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಅಥವಾ ಕುಂಕುಮವನ್ನು, ನಿಂಬೆ ಹಣ್ಣನ್ನು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಓಂ ದುರ್ಗಾಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾ ರಾಶಿ, ರಾಶಾಧಿಪತಿಯಾಗಿರ್ತಕ್ಕಂಥ ಶುಕ್ರ. ತುಲಾ ರಾಶಿಯವರಿಗೆ ಈ ವಾರದಲ್ಲಿ 5 ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸಾಲಬಾಧೆ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥ ಯೋಗ. ಆಹಾರದಲ್ಲಿ ಹುಷಾರಾಗಿರಿ, ಏನಂದರೆ ಅದು ಆಹಾರ ತಿಂದರೆ ಸ್ವಲ್ಪ ಆಹಾರದ ವಿಷಯದಲ್ಲಿ ಸ್ವಲ್ಪ ಆರೋಗ್ಯ ಕೆಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಆಕಸ್ಮಿಕ ಧನಲಾಭ, ಪೂರ್ಣ ಎಲ್ಲೋ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥದ್ದು, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥ ಯೋಗ. ನಾಯಕತ್ವ ಯೋಗ, ರಾಜಕೀಯವಾಗಿ ಪ್ರಗತಿ ಇರುತ್ತೆ, ಮಾರಾಟದಲ್ಲಿ ಶುಭ ಆಗುತ್ತೆ, ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಮೆಡಿಕಲ್ ಲೈನಲ್ಲಿರ್ತಕ್ಕಂಥವರಿಗೆ ಭಾಳಷ್ಟು ಶುಭ ಫಲಗಳಿರ್ತಕ್ಕಂಥ ಒಂದು ಸಾಧ್ಯತೆ ತುಲಾ ರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಅನೇಕ ಅವಕಾಶಗಳು ಕೂಡ ಬರ್ತಕ್ಕಂಥ ವಾರ ಸಹ ಈ ವಾರ ತುಲಾ ರಾಶಿಯವರಿಗಾಗಿರುತ್ತೆ. ಆಸ್ತಿ ಅಥವಾ ಭೂಮಿಯ ಒಂದು ಪಿತ್ರಾರ್ಜಿತ ಆಸ್ತಿಯ ವಿಷಯದಲ್ಲೂ ಕೂಡ ಶುಭ ಆಗುತ್ತೆ. ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ತುಲಾ ರಾಶಿಯವರಿಗಿರುತ್ತೆ. ಇನ್ನು ತುಲಾ ರಾಶಿಯವರಿಗೆ ಆರೋಗ್ಯ, ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ
ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಸಿನಿಮಾ ನಟರಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಸಾಕಷ್ಟು ಅದೃಷ್ಟ ಕೂಡಿ ಬಂದಿರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಈ ವಾರದಲ್ಲಿ ಉತ್ತರ ಮತ್ತು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು, ಬಿಳಿ ಮತ್ತು ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 6 ಮತ್ತು 1 ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥದ್ದು ಆಗಿರುತ್ತೆ. ಈ ವಾರದಲ್ಲಿ ಕಡಲೆ ಹಿಟ್ಟಾಗ್ಬೋದು ಅಥವಾ ಅರಿಶಿನ ಕೊಂಬನ್ನು ದಾನ ಮಾಡೋದು, ಅರಿಶಿನ ಕೊಂಬನ್ನು ಹಾರವಾಗಿ ಒಲೆದು ದೇವಿಯ ದೇವಸ್ಥಾನಕ್ಕೆ ಕೊಡೋದ್ರಿಂದ ನಿಮಗೆ ಶುಭ ಫಲಗಳು ಕೂಡ ಹೆಚ್ಚು ಉಂಟಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ತುಲಾರಾಶಿಯವರು ಈ ವಾರದಲ್ಲಿ ಹಳದಿ ಬಣ್ಣದ ಹೂಗಳನ್ನು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಾಳೆಹಣ್ಣನ್ನು ಅಂದರೆ 21 ಬಾಳೆಹಣ್ಣನ್ನು ತುಲಾರಾಶಿಯವರು ದೇವಿಯ ದೇವಸ್ಥಾನದಲ್ಲಿ ಕೊಟ್ಟು ಬರೋದ್ರಿಂದ ನಿಮಗೆ ಒಳ್ಳೆಯ ಅದೃಷ್ಟಗಳು ಕೂಡ ಕೂಡಿ ಬಂದಿರತಕ್ಕಂಥದ್ದು ಕೂಡ ಆಗಿರುತ್ತೆ. ಓಂ ಕಾತ್ಯಾಯಿನ್ಯೈ ನಮಃ, ಓಂ ಕಾತ್ಯಾಯಿನ್ಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಶಾಧಿಪತಿಯಾಗಿರ್ತಕ್ಕಂಥ ಕುಜ. ವೃಶ್ಚಿಕ ರಾಶಿಯವರಿಗೆ 6ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಇನ್ನು ಈ ವಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರದಲ್ಲಿ ಪ್ರಗತಿ, ವ್ಯವಹಾರಗಳು ತುಂಬ ಚೆನ್ನಾಗಿರುತ್ತೆ. ಆಕಸ್ಮಿಕವಾಗಿ ಧನ ಯೋಗ ಇರತಕ್ಕಂಥದ್ದು, ಸಂಗಾತಿಯಿಂದ ಲಾಭ ಆಗ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೀರಾ, ವಿವಾಹ ಯೋಗ ಇರತಕ್ಕಂಥದ್ದು, ಮನೆ ಅಥವಾ ಸೈಟ್ ತೊಗೊಳ್ತಕ್ಕಂಥ ಯೋಗ, ಮನೆ ಕಟ್ಟೋಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ಭೂಮಿಯಿಂದ ಶುಭ ಆಗುತ್ತೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ. ಹಾಗೆ ಮಹಿಳೆಯರು ಏನಾದರೂ ವಸ್ತು ಕೊಂಡ್ಕೊಳ್ಳೋಕ್ಕೆ ಒಂದು ಅನುಕೂಲ ಇರತಕ್ಕಂಥ ಸಾಧ್ಯತೆ ಕೂಡ ವೃಶ್ಚಿಕ ರಾಶಿಯವರಿಗಿರುತ್ತೆ. ಆರೋಗ್ಯ ತುಂಬ ಚೆನ್ನಾಗಿದೆ, ವಾಹನ ಯೋಗ ಚೆನ್ನಾಗಿದೆ. ಮಕ್ಕಳಿಂದ ಶುಭ ಸಮಾಚಾರವನ್ನು ಕೂಡ ಪಡ್ಕೊಳ್ತೀರಾ. ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು. ಸರ್ಕಾರಿ ನೌಕರರಿಗೆ ಬಹಳಷ್ಟು ಶುಭ ಫಲಗಳಿರ್ತಕ್ಕಂಥ ವಾರ ಕೂಡದಾಗಿರುತ್ತೆ. ಈ ವಾರದಲ್ಲಿ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು 3 ಮತ್ತು 9 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಕೇಸರಿ ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹನುಮನ ದರ್ಶನ ಮಾಡ್ಕೊಳ್ಳೋದು, ವೀಳ್ಯದೆಲೆ ಹಾರವನ್ನು ಹನುಮನ ದೇವಾಲಯದಲ್ಲಿ ವೀಳ್ಯದೆಲೆ ಹಾರವನ್ನು ಕೊಟ್ಟು ಬರೋದ್ರಿಂದ ಇನ್ನೂ ಹೆಚ್ಚು ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ವೃಶ್ಚಿಕ ರಾಶಿಯವರಿಗಿರುತ್ತೆ. ಹಾಗೆಯೇ ಈ ರಾಶಿಯವರು ಹನುಮನ ದರ್ಶನ ಮಾಡ್ಕೊಳ್ಳೋದು, ಹನುಮನ ದೇವಾಲಯದಲ್ಲಿ ವೀಳ್ಯದೆಲೆ ಹಾರ ಕೊಡೋದ್ರಿಂದ ಒಳ್ಳೆಯ ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಂ ಹಂ ಹನುಮತೇ ನಮಃ ಅಥವಾ ಹನುಮನ ಚಾಲಿಸ ಇರ್ಬೋದು ಅಥವಾ ಹನುಮನ ಮಂತ್ರ ಜಪಮಂತ್ರ ಅಂದರೆ ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ, ರಾಶಾಧಿಪತಿಯಾಗಿರ್ತಕ್ಕಂಥ ಗುರು. ಧನುಸು ರಾಶಿಯವರಿಗೆ ಈ ವಾರದಲ್ಲಿ 5ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ವಿರೋಧಿಗಳು ದಮನ ಆಗ್ತಾರೆ, ಮನಸ್ಸಿನ ಭಾವನೆಗಳು ಚೆನ್ನಾಗಿರುತ್ತೆ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ನಿರ್ಲಕ್ಷ್ಯತನ ಬೇಡ, ನಿಮ್ಮ ಮನಸ್ಸಿಗೆ ತಕ್ಕ ಹಾಗೆ ನಡ್ಕೊಂಡಿದ್ದೆ ಆದರೆ ಶುಭ ಫಲಗಳು ಸಿಗ್ತಕ್ಕಂಥದ್ದು. ಪ್ರಯಾಣ ಯೋಗ, ಉದ್ಯೋಗದಲ್ಲಿ ಶುಭ ಆಗುತ್ತೆ. ಜವಾಬ್ದಾರಿಗಳು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಾ. ಹಳೆಯ ನೆನಪುಗಳು ಕಾಡ್ತಕ್ಕಂಥ ಯೋಗ, ಲೋನ್ ಆಗ್ತಕ್ಕಂಥ ಯೋಗ, ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರ್ತಕ್ಕಂಥದ್ದು, ರಾಜಕೀಯವಾಗಿ ಸ್ಥಾನಮಾನ ಸಿಗ್ತಕ್ಕಂಥದ್ದು, ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗಿರುತ್ತೆ. ಆದರೆ ಮಕ್ಕಳ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥದ್ದು ಅಥವಾ ಪೋಷಕರಿರ್ಬೋದು, ಇವರ ಆರೋಗ್ಯದ ವಿಚಾರದಲ್ಲಿ ಮನೆಯಲ್ಲೇ ಯಾರಿಗೋ ಒಬ್ಬರಿಗೆ ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಗಮನವನ್ನು ತಾವು ಧನುಸು ರಾಶಿಯವರು ಕೊಡಬೇಕಾಗಿರುತ್ತೆ. ಹಾಗೆ ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು, ರೈತರು ಒಳ್ಳೆಯದಾಗುತ್ತೆ. ವ್ಯಾಪಾರಸ್ಥರಿಗೆ ಶುಭ ಆಗ್ತಕ್ಕಂಥ ಒಂದು ವಾರ ಸಹ ಧನುಸು ರಾಶಿಯವರಿಗಾಗಿರುತ್ತೆ. ಸ್ವಲ್ಪ ಕೋಪತಾಪಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಯಾರೋ ಏನೋ ಹೇಳಿದ್ರು ಅಂತ ಅದಕ್ಕೆ ಹೆಚ್ಚು ಒತ್ತು ಕೊಟ್ಕೊಂಡಿದ್ದೆ ಆದರೆ ಸಮಯ ವ್ಯರ್ಥ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ನ್ಯಾಯಾಲಯದ ವಿಚಾರದಲ್ಲೂ ಕೂಡ ವಾರದ ಕಡೆಯ ಭಾಗದಲ್ಲಿ ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗೆ ಈ ರಾಶಿಯವರಿಗೆ ವ್ಯವಹಾರಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಪ್ರಗತಿ ಇರತಕ್ಕಂಥ ವಾರ ಕೂಡದಾಗಿರುತ್ತೆ. ಈ ವಾರದಲ್ಲಿ ಹಳದಿ ಮತ್ತು ಗೋಧಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 2 ಮತ್ತು 8 ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಓಂ ದತ್ತಾತ್ರೇಯಾಯ ನಮಃ, ಓಂ ದತ್ತಾತ್ರೇಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದು, ಗುರುಗಳ ದರ್ಶನ ಮಾಡ್ಕೊಳ್ಳೋದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು, ದತ್ತಾತ್ರೇಯ ಇರ್ಬೋದು, ಶ್ರೀಧರ ಗುರುಗಳಿರ್ಬೋದು, ಸಾಯಿಬಾಬಾ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಳ್ಳೋದ್ರಿಂದ ಈ ವಾರದಲ್ಲಿ ಹೆಚ್ಚು ಫಲಗಳು ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಗೋಧಿಯಿಂದ ಮಾಡಿದಂಥ ಪದಾರ್ಥ, ಚಪಾತಿ ಇರ್ಬೋದು ಅಥವಾ ಏನೇ ಒಂದು ಆಹಾರವನ್ನು ಈ ಸಮಯದಲ್ಲಿ ಅವಲಕ್ಕಿ ಆಹಾರ ಇರ್ಬೋದು ನೀವು ಗುರುವಾರ ಈ ಒಂದು ವಾರದಲ್ಲಿ ದಾನ ಕೊಡೋದ್ರಿಂದ ಇನ್ನೂ ಹೆಚ್ಚು ಫಲಗಳು ಸಿಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಮುಂದಿನ ರಾಶಿ ಮಕರ ರಾಶಿ, ರಾಶಾಧಿಪತಿಯಾಗಿರ್ತಕ್ಕಂಥ ಶನಿ. ಮಕರ ರಾಶಿಯವರಿಗೆ ಈ ವಾರದಲ್ಲಿ 6ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ವ್ಯವಹಾರಗಳು ಚೆನ್ನಾಗಿರುತ್ತೆ, ಹೊಸ ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ, ನಿರೀಕ್ಷಿತ ಫಲಗಳಿರ್ಬೋದು, ಶತ್ರುಗಳು ಮಿತ್ರರಾಗ್ತಕ್ಕಂಥ ಯೋಗ, ಹಾಗೆ ಬಂಧುಗಳ ಜೊತೆ ಒಳ್ಳೆ ಬಾಂಧವ್ಯ ಇರತಕ್ಕಂಥದ್ದು. ಭೂಮಿಯ ವ್ಯವಹಾರದ ವಿಚಾರದಲ್ಲಿ ಒಂದಷ್ಟು ಜಾಗೃತಿಯಾಗಿರಬೇಕು. ಯಾಕೆಂದರೆ ನೀವು ಸರಿಯಾಗಿ ರೆಕಾರ್ಡ್ಸ್ ನೋಡದೆ ಏನಾದರೂ ಭೂಮಿ ಕೈ ಹಾಕಿದ್ರೆ ಒಂದಷ್ಟು ಟೆನ್ಷನ್ನು ಕೂಡ ಆಗ್ತಕ್ಕಂಥದ್ದು. ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಸಮಾಜದಲ್ಲಿ ಸ್ಥಾನಮಾನಗಳಿಗೆ ನೀವು
ಭಾಜನರಾಗ್ತೀರಾ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ, ಫಲಿತಾಂಶಗಳು ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿವೃತ್ತ ನೌಕರರು ಇರ್ಬೋದು, ಕ್ರೀಡಾಪಟುಗಳಿರ್ಬೋದು, ಇವರಿಗೆಲ್ಲ ಶುಭ ಆಗ್ತಕ್ಕಂಥ ಯೋಗ. ಕಂಪ್ಯೂಟರ್ ಇಂಜಿನಿಯರ್ಸ್ಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಒಂದು ವಾರ ಸಹ ಆಗಿರುತ್ತೆ. ಆದರೆ ಮಕರ ರಾಶಿಯವರಿಗೆ ಕುಟುಂಬದಲ್ಲಿ ಗಂಡ ಹೆಂಡತಿಯರ ಕಲಹ ಇರ್ಬೋದು, ಅಣ್ಣ ತಮ್ಮಂದಿರು, ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಕಲಹಗಳು ಕೂಡ ಈ ವಾರದಲ್ಲಿ ಸಂಭವಿಸುವ ಸಾಧ್ಯತೆ ಇರೋದ್ರಿಂದ ಒಂದಷ್ಟು ಜಾಗೃತಿಯಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ನೀಲಿ ಮತ್ತು ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 4 ಮತ್ತು 3 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಪೂರ್ವ ಮತ್ತು ದಕ್ಷಿಣದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಈ ರಾಶಿಯವರು, ಮಕರ ರಾಶಿಯವರು, ವೃದ್ಧರಿಗೆ ಬ್ರೆಡ್ಡು, ಹಾಲಿರ್ಬೋದು ಅಥವಾ ವೃದ್ಧರಿಗೆ ಏನಾದರೂ ದಾನ ಮಾಡೋದ್ರಿಂದ ವೃದ್ಧರಿಗೆ ಬ್ರೆಡ್ಡು, ಹಾಲು, ಹಣ್ಣು, ಅದರಲ್ಲೂ ಸಹ ದಾಳಿಂಬೆ ದಾನ ಭಾಳಷ್ಟು ಶುಭ ಆಗ್ತಕ್ಕಂಥದ್ದು. ದಾಳಿಂಬೆ ಆಗ್ಬೋದು, ಬ್ರೆಡ್ ಆಗ್ಬೋದು, ಹಾಲನ್ನಾಗ್ಬೋದು. ಈ ಒಂದು ಸಮಯದಲ್ಲಿ ಮಕರ ರಾಶಿಯವರು ವೃದ್ಧರಿಗೆ ದಾನ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ನವಗ್ರಹಗಳ ದರ್ಶನ ಮಾಡ್ಕೊಳ್ಳೋದು, ನವಗ್ರಹಗಳ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ಈ ವಾರದಲ್ಲಿ ಹೆಚ್ಚು ಫಲಗಳು ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಗುರುಭ್ಯೋ ನಮಃ ಈ ಮಂತ್ರವನ್ನು ವಾರ ಪೂರ್ತಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಕುಂಭರಾಶಿ, ರಾಶಾಧಿಪತಿಯಾಗಿರ್ತಕ್ಕಂಥ ಶನಿ. ಕುಂಭರಾಶಿಯವರಿಗೆ 5 ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಈ ವಾರದಲ್ಲಿ ಅನ್ನೆಸರಿ ಟೆನ್ಷನ್ ಇರ್ಬೋದು, ನಿಮಗೆ ನೀವೇ ಬೈಕೊಳ್ಳೋದು, ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಾ. ಆದರೆ ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಕೆಲಸ ಕಾರ್ಯಗಳು ಶುಭ ಆಗುತ್ತೆ. ಸ್ನೇಹಿತರ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಈ ವಾರದಲ್ಲಿರುತ್ತೆ. ಭೂ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ಹಿರಿಯರ ಮಾರ್ಗದರ್ಶನ ತುಂಬ ಚೆನ್ನಾಗಿರುತ್ತೆ. ಗುರುಗಳ ಮಾರ್ಗದರ್ಶನ ಇರ್ಬೋದು, ತೀರ್ಥಕ್ಷೇತ್ರಗಳ ಭೇಟಿ ಆಗ್ತಕ್ಕಂಥದ್ದು, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥ ಯೋಗ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ರೈತರಿಗೆ ತಾವು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಬೆಲೆ ಸಿಗ್ತಕ್ಕಂಥ ಯೋಗ. ಮಕ್ಕಳ ವಿಚಾರದಲ್ಲಿ ಶುಭ ಸುದ್ದಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ, ಅದು ಸಿಗ್ತಕ್ಕಂಥದ್ದು. ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ. ವಾಹನ ಬದಲಾಯಿಸ್ಕೊಳ್ತಕ್ಕಂಥ ಸಾಧ್ಯತೆ. ಹಳೆಯ ಕಾಯಿಲೆಯಿಂದ ನರಳ್ತಾ ಇದ್ದೀರಾ, ಅದರಲ್ಲಿ ಪ್ರಗತಿ ಅಥವಾ ಎಲ್ಲೋ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಕುಂಭರಾಶಿಯವರಿಗೆ ತುಂಬ ಬೇಕಾದವರ ಅಗಲಿಕೆ ಈ ವಾರದಲ್ಲಿ ಒಂದಷ್ಟು ನೋವನ್ನುಂಟು ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಆರ್ಥಿಕವಾಗಿ ತುಂಬಾ ಲಾಭ ಇರತಕ್ಕಂಥದ್ದು. ಈ ವಾರದಲ್ಲಿ ಹಸಿರು ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 8 ಮತ್ತು 3 ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥದ್ದು. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಪುಟ್ಟ ಮಕ್ಕಳನ್ನು ಓಲೈಸೋದು, ಪುಟ್ಟ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಕೊಡ್ತಕ್ಕಂಥದ್ದು, ಪೆನ್ ಇರ್ಬೋದು, ಪುಸ್ತಕ ಇರ್ಬೋದು, ಏನಾದರೂ ಆಗಲಿ ಯಾವುದೇ ಮಕ್ಕಳು, ಯಾಕೆಂದರೆ ಮಕ್ಕಳು ದೈವ ಸಮಾನರು. ಮಕ್ಕಳಿಗೆ ನೀವು ಈ ವಾರದಲ್ಲಿ ಎಷ್ಟು ದಾನವನ್ನು, ಏನು ದಾನ ಕೊಡ್ತೀರಾ ಅದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಕುಂಭರಾಶಿಯವರಿಗಿರುತ್ತೆ. ಓಂ ವೈಕುಂಠಪತಯೇ ನಮಃ, ಓಂ ವೈಕುಂಠಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳೋದು ಅಥವಾ ಕೇಳಿಸ್ಕೊಳ್ಳೋದ್ರಿಂದ ತುಂಬ ಶುಭ ಆಗ್ತಕ್ಕಂಥ ಯೋಗ. ಹಾಗೆ ರಂಗನಾಥ ಸ್ವಾಮಿ ಇರ್ಬೋದು, ವರದರಾಜ ಸ್ವಾಮಿ ಇರ್ಬೋದು, ಚೆನ್ನಕೇಶವ ಸ್ವಾಮಿ ಇರ್ಬೋದು, ಹಾಗೆ ಈ ವಿಷ್ಣುವಿನ ಅನೇಕ ರೂಪಗಳಿರ್ತಕ್ಕಂಥ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡ್ಕೊಳ್ಳೋದ್ರಿಂದ ಈ ವಾರದಲ್ಲಿ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮುಂದಿನ ರಾಶಿ ಮೀನರಾಶಿ, ರಾಶಾಧಿಪತಿಯಾಗಿರ್ತಕ್ಕಂಥ ಗುರು ಮೀನರಾಶಿಯವರಿಗೆ 6 ರಿಂದ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಆಕಸ್ಮಿಕ ಜಯ ಇರ್ಬೋದು. ಈ ವಾರದಲ್ಲಿ ಸಾಕಷ್ಟು ಆದಾಯದಲ್ಲಿ ಏರಿಕೆ, ವ್ಯಾಪಾರದಲ್ಲಿ ಶುಭ ಆಗ್ತಕ್ಕಂಥ ಯೋಗ. ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ಸ್ವಲ್ಪ ಸಾಲ ತೀರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಾ. ಹೂಡಿಕೆಯಿಂದ ಒಳ್ಳೆಯದಾಗುತ್ತೆ. ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥ ಯೋಗ. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ರೈತರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ರಾಜಕೀಯ ವ್ಯಕ್ತಿಗಳಿಗೆ ಅನ್ನೆಸರಿ ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರಿಗೆ ತುಂಬ ಬೇಕಾದವರು ಇರ್ಬೋದು, ಜೊತೆಯಲ್ಲಿರ್ತಕ್ಕಂಥವರು, ಸಬಾರ್ಡಿನೇಟ್ಸ್ ಇರ್ಬೋದು, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋರು ಇರ್ಬೋದು, ಅವರ ಜೊತೆ ಒಂದಷ್ಟು ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ ಮೀನರಾಶಿಯವರಿಗಿರುತ್ತೆ. ಆದರೂ ಕೂಡ ಮೀನರಾಶಿಯವರಿಗೆ ಈ ವಾರದಲ್ಲಿ ಮೀನರಾಶಿಯಲ್ಲಿರ್ತಕ್ಕಂಥ ಶನಿ ನೇರ ಸಂಚಾರಕ್ಕೆ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು. ಬಹುದೊಡ್ಡ ಪ್ರಾಜೆಕ್ಟ್, ದೊಡ್ಡ ಯೋಜನೆ ಯಾವುದೋ ಇದೆ, ನಿಮ್ಮ ದೊಡ್ಡ ಪ್ರಾಜೆಕ್ಟ್, ಆ ಪ್ರಾಜೆಕ್ಟು ಮನ್ನಣೆ ಸಿಗ್ತಕ್ಕಂಥದ್ದು, ಅದಕ್ಕೆ ಮೂವ್ ಆಗೋದಕ್ಕೆ, ಅದು ಪ್ರಾರಂಭ ಆಗೋದಕ್ಕೆ ಅನುಕೂಲ ಕೂಡ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗೆಯೇ ಮೀನರಾಶಿಯ ಮಹಿಳೆಯರು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಿಂದ ಈ ವಾರದಲ್ಲಿ ಬಳಲಬೇಕಾಗಿರ್ತಕ್ಕಂಥ ಸಾಧ್ಯತೆ ಇರೋದರಿಂದ ಜಾಗೃತಿಯಾಗಿರಿ. ಮಕ್ಕಳ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ವಿದೇಶದಿಂದ ಶುಭ ಸುದ್ದಿ ಸಿಗುತ್ತೆ. ವ್ಯಾಪಾರಸ್ಥರಿಗೂ ಒಳ್ಳೆಯದಾಗುತ್ತೆ. ಹಾಗೆ ಈ ರಾಶಿಯ ಮಹಿಳೆಯರಿಗೆ, ಸರ್ಕಾರಿ ಮಹಿಳೆಯರಿಗೆ ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರಿಗೆ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು, ಬಿಳಿ ಮತ್ತು ಗೋಧಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 5 ಮತ್ತು 3 ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥ ಸಾಧ್ಯತೆ ಮೀನರಾಶಿಯವರಿಗಿರುತ್ತೆ. ಈ ರಾಶಿಯವರು, ಮೀನರಾಶಿಯವರು
ಸಾಧ್ಯವಾದಷ್ಟು ಹಳದಿ ಬಟ್ಟೆಗಳನ್ನು ದಾನ ಮಾಡ್ತಕ್ಕಂಥದ್ರಿಂದ, ಹಳದಿ ಬಟ್ಟೆಗಳು ದಾನ ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಅಭಿಷೇಕ, ಶಿವನಿಗೆ ಅಭಿಷೇಕದಿಂದ ನಿಮಗೆ ಇನ್ನೂ ಅದೃಷ್ಟಗಳು ಕೂಡಿ ಬಂದಿರತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ. ಶಿವ ದೇವಸ್ಥಾನವನ್ನು ದರ್ಶನ ಮಾಡ್ಕೊಳ್ಳೋದು, ಬಿಲ್ವ ಪತ್ರೆಯನ್ನು ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ತುಂಬ ಹೆಚ್ಚು ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರು ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ವಾರ ಫಲ ಕಾರ್ಯಕ್ರಮ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.